ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024. ಈ ಒಂದು ವಿಡಿಯೋವನ್ನು ನಾನು ನಿನ್ನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ಬಟ್ ಕಾರಣಾಂತರಗಳಿಂದ ಆ ವಿಡಿಯೋ ಮಾಡೋದಕ್ಕೆ ಲೇಟ್ ಆಯಿತು. ಯಾಕೆ ಲೇಟ್ ಆಯ್ತಪ್ಪ ಅಂತಂದರೆ ಇದರ ಬಗ್ಗೆ ಮಾಹಿತಿ ಸಿಗಲಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಯಾವುದೇ ರೀತಿಯಾದಂತಹ ವಿಡಿಯೋವನ್ನು ನಿನ್ನೆ ಅಪ್ಲೋಡ್ ಮಾಡಲಿಲ್ಲ. ಈಗ ಅದರ ಬಗ್ಗೆ ಈ ಹಿಂದೆ ನಡೆದಂತಹ ನೋಟಿಫಿಕೇಷನ್ ಆಧಾರದ ಮೇಲೆ ಎಲ್ಲಿ ನಡಿಬೋದು ಎಂಬುದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಿಸಿಕಲ್ ಗ್ರೌಂಡ್ಸ್ ಬಗ್ಗೆ. ಓಕೆ, ಎಲ್ಲರೂ ಕೇಳ್ತಾ ಇರುವಂಥದ್ದು ಫಿಸಿಕಲ್ ಗ್ರೌಂಡ್ಸ್ ಬಗ್ಗೆ. ಹಾಗಾಗಿ ಈ ಹಿಂದೆ ಎಲ್ಲಿ ನಡೀತು ಈ ಒಂದು ಫಿಸಿಕಲ್ಸು, ಅದರ ಆಧಾರದ ಮೇಲೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ಕೇವಲ 29 ರೂಪಾಯಿ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ನೀವು ಪೇ ಮಾಡಿ ನಮ್ಮ ಬಳಗ ಎಂಬ ಒಂದು ಮೆಂಬರ್ಶಿಪ್ಗೆ ನೀವು ಸಹ ಜಾಯಿನ್ ಆಗ್ಬೋದು. ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರುವಂಥದ್ದು ಇದು ಈಗ ಪ್ರೆಸೆಂಟು ಬಂದಿರುವಂಥದ್ದಲ್ಲ, ಅಂದರೆ ಈ ಹಿಂದೆ ನಡೆದಂಥ ನೋಟಿಫಿಕೇಷನ್ನಲ್ಲಿ ಇದ್ದಂತಹ ಒಂದು ಫಿಸಿಕಲ್ ಸೆಂಟರ್ಗಳ ಬಗ್ಗೆ ಆಗಿತ್ತು. ಅದರ ಆಧಾರದ ಮೇಲೆ ಈ ಬಾರಿಯೂ ಸಹ ಒಂದು ಫಿಸಿಕಲ್ ಸೆಂಟರ್ ಎಲ್ಲಿ ಇರುತ್ತೆ ಎಂಬುದನ್ನು ನೋಡ್ಬೋದು. ಇಲ್ಲಿ ಇದು ಬಂದ್ಬಿಟ್ಟು ಕೇವಲ ಹೆಸ್ಕಾಮ್ಗೆ, ಈ ಸೆಂಟರ್ಸ್ ಬಂದ್ಬಿಟ್ಟು ಹೆಸ್ಕಾಮ್ಗೆ ಸೇರಿಸಿರುವಂತಹ ಒಂದು ಫಿಸಿಕಲ್ ಸೆಂಟರ್ ಆಗಿರುತ್ತವೆ ಸ್ನೇಹಿತರೆ. ಕಳೆದ ಬಾರಿ ಎಲ್ಲಿ ನಡೆದಿತ್ತು ಎಂಬುದನ್ನು ಇಲ್ಲಿ ನೋಡ್ಬೋದು. ಹುಬ್ಬಳ್ಳಿಯಲ್ಲಿ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕ್ರೀಡಾಂಗಣ BVC ಕ್ಯಾಂಪಸ್ ವಿದ್ಯಾನಗರ ಹುಬ್ಬಳ್ಳಿ ಇಲ್ಲಿ ನಡೆದಿತ್ತು. ನೆಕ್ಸ್ಟ್ ಹಾವೇರಿಯಲ್ಲಿ ಇದರ ಒಂದು ಟೋಟಲಾಗಿ 4 ಸೆಂಟರನ್ನು ಕೊಟ್ಟಿದ್ದರು. 4 ಸೆಂಟ್ರಲ್ಲಿ ಯಾವ್ಯಾವ ಅಂತ ನೋಡಿದರೆ ಫಸ್ಟ್ನೇದು ಹುಬ್ಬಳ್ಳಿಯಲ್ಲಿ, ನೆಕ್ಸ್ಟು ಹಾವೇರಿ, ನೆಕ್ಸ್ಟ್ ಸೆಂಟರ್ ಬಂದ್ಬಿಟ್ಟು ಇಲ್ಲಿ ಜಿಲ್ಲಾ ಕ್ರೀಡಾಂಗಣ ಮುನ್ಸಿಪಲ್ ಹೈಸ್ಕೂಲ್ GH ಪಟೇಲ್ ವೃತ್ತದ ಹತ್ತಿರ ಅಂತೇಳಿ ಇಲ್ಲಿ ಒಂದು ಸೆಂಟರ್ ಇತ್ತು. ನೆಕ್ಸ್ಟ್ ಬೆಳಗಾವಿಯಲ್ಲಿ ಒಂದು ಸಹ ಒಂದು ಸೆಂಟರ್ ಇತ್ತು, ಜಿಲ್ಲಾ ಕ್ರೀಡಾಂಗಣ ನೆಹರು ನಗರ ಬೆಳಗಾವಿ. ನೆಕ್ಸ್ಟ್ ಬಂದ್ಬಿಟ್ಟು ವಿಜಯಪುರದಲ್ಲಿ ಸಹ ಒಂದು ಸೆಂಟರನ್ನು ಕೊಟ್ಟಿದ್ದರು. ಕೃಷಿ ವಿಶ್ವವಿದ್ಯಾಲಯ ಕ್ರೀಡಾಂಗಣ ಇಟ್ನಳ್ಳಿ ಫಾರ್ಮ್, ಮನಗೋಳಿ ರಸ್ತೆ, ವಿಜಯಪುರ. ಇಲ್ಲಿ ಈ ಹೆಸ್ಕಾಮ್ಗೆ ಸಂಬಂಧಿಸಿರುವಂತಹ ಒಂದು ಫಿಸಿಕಲ್ ಸೆಂಟರ್ಸ್ ಇವೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಮೆಸ್ಕಾಮ್ಗೆ ಅದರ ಬಗ್ಗೆ ಅಷ್ಟೊಂದು, ಅಂದರೆ ಅದರ ಬಗ್ಗೆಯೂ ಸಹ ಗೊತ್ತಾಗಿದೆ ಸ್ನೇಹಿತರೆ. ಮೆಸ್ಕಾಮಲ್ಲಿ ಒಂದು ಸೆಂಟರ್ ಬಗ್ಗೆ ಮಾತ್ರ ಗೊತ್ತಾಗಿದೆ. ಅದು ಎಲ್ಲಿಯಪ್ಪ ಅಂತಂದರೆ ಶಿವಮೊಗ್ಗದ ಒಂದು ಸೆಂಟರ್ ಬಗ್ಗೆ ಮಾತ್ರ ಗೊತ್ತಾಗಿರುವಂಥದ್ದು. ಕಳೆದ ಬಾರಿ ಒಂದು ನೋಟಿಫಿಕೇಶನ್ ನೋಡಿದಾಗ ಮೆಸ್ಕಾಮ್ನ ಒಂದು ಸೆಂಟರ್ ಬಂದ್ಬಿಟ್ಟು ನೆಹರು ಕ್ರೀಡಾಂಗಣ ಶಿವಮೊಗ್ಗ ಇಲ್ಲಿ ನಡೆದಿತ್ತು ಒಂದು ಕಳೆದ ಬಾರಿಯ ಒಂದು ಫಿಸಿಕಲ್. ಈ ಬಾರಿಯೂ ಸಹ ಅಲ್ಲಿ ನಡೆಯುವಂಥ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು KPTCL ಬಗ್ಗೆ ನೋಡೋದಾದರೆ KPTCL ಸಹ ಇದು ಎಲ್ಲ ಕಡೆ ಒಂದು ಸೆಂಟರನ್ನು ಕೊಡುವಂಥ ಸಾಧ್ಯತೆ ಇರ್ತದೆ ಸ್ನೇಹಿತರೆ, ಆಲ್ ಓವರ್ ಕರ್ನಾಟಕದಲ್ಲಿ. ಉಳಿದಂಥ ಜಸ್ಕಾಮಲ್ಲಿ ಅಂತಂದರೆ ಇಲ್ಲಿ ಒಂದು ಕಲಬುರಗಿಯಲ್ಲಿ ಒಂದು ಸೆಂಟರ್ ಇರ್ತದೆ. ಇನ್ನು ಉಳಿದಂತಹ ಒಂದು ಕಲಬುರಗಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಏನು ಬರ್ತಾವಲ್ಲ 7 ಡಿಸ್ಟಿಕ್ಕು, ಅಲ್ಲಿ 2 ರಿಂದ 3 ಸೆಂಟರನ್ನು ಕೊಡುವಂತಹ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಚೆಸ್ಕಾಮ್ದು ಸಹ ಇದು ಎಲ್ಲಿ ಕೊಡ್ತಾರಪ್ಪ ಅಂತಂದರೆ ಮೈಸೂರಲ್ಲಿ ಒಂದು ಸೆಂಟರ್ ಇರುತ್ತೆ. ಇನ್ನು ಉಳಿದಂತಹ ಕಡೆ ಯಾವೆಲ್ಲ ಸೆಂಟರ್ ಇರುತ್ತೆ ಎಂಬುದನ್ನು ನಾವು ನೋಟಿಫಿಕೇಷನ್ ಬಂದ ನಂತರವೇ ನೋಡಬೇಕಾಗ್ತದೆ. ಇಲ್ಲಿ ನಾನು ಹಲವಾರು ದಿನದಿಂದ ಸರ್ಚ್ ಮಾಡಿದ ನಂತರ ಸಿಕ್ಕಿರುವಂಥ ಮಾಹಿತಿ ಇಷ್ಟೇ ಆಗಿರ್ತದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ನಾವು ಮೆಸ್ಕಾಮ್ ಒಂದು ಸೆಂಟರ್ ಬಗ್ಗೆ ಗೊತ್ತಾಯಿತು, ಜಸ್ಕಾಮ್ ಬಗ್ಗೆ ಗೊತ್ತಾಯಿತು, ಹೆಸ್ಕಾಮ್ ಬಗ್ಗೆ ಗೊತ್ತಾಯಿತು. ಬೆಸ್ಕಾಮ್ ಬಗ್ಗೆ ಅದ್ರ ಬಗ್ಗೆ ಹೇಳೋದಾದರೆ ಬೆಸ್ಕಾಮ್ದು ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಬಟ್ ಹೇಳೋದಾದರೆ ಬೆಂಗಳೂರಲ್ಲಿ ಒಂದು ಇರುತ್ತೆ. ನೆಕ್ಸ್ಟು ಉಳಿದಂತಹ ಒಂದು ಸೆಂಟರ್ಗಳಲ್ಲಿ ಸಹ ಇರಬಹುದು. ಅದು ಸಹ ನಮಗೆ ಮಾಹಿತಿ ದೊರೆಯದೆ ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇಷ್ಟು ಮಾಹಿತಿ ಈ ಫಿಸಿಕಲ್ ಸೆಂಟರ್ ಬಗ್ಗೆ ಸಿಕ್ಕಿದ್ದು. ಇನ್ನೂ ಇದರ ಬಗ್ಗೆ ಹೆಚ್ಚು ಸಿಕ್ಕಿತ್ತು ಅಂತಂದರೆ ನಾನು 100% ಮತ್ತೆ ಹೇಳ್ತೇನೆ ಸ್ನೇಹಿತರೆ.
ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.